ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಕುರಿತು ಮತ್ತು ಹಲವಾರು ಯೋಜನೆಗಳು ಕುಂಠಿತಗೊಂಡ ಹಿನ್ನೆಲೆಯಲ್ಲಿ ಕಳೆದ 4 ದಿನದಿಂದ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆಗಳ ಗೌರವ ಅಧ್ಯಕ್ಷ ಶಶಿಕಾಂತ್ ಗುರೂಜಿ ಮತ್ತು ಚೂನಪ್ಪ ಪೂಜೇರಿ ನೇತೃತ್ವದಲ್ಲಿ ಕೋರ್ಟ್ ಸರ್ಕಲ್ ಬಳಿ ಸಾವಿರಾರು ರೈತರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಶನಿವಾರ ಸಾಯಂಕಾಲ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮ್ಮನಗಿ, ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಆಗಮಿಸಿ ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ, ಅಧಿಕಾರಿಗಳು ಕೇವಲ ಭರವಸೆ ನೀಡದೆ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತಾಗಬೇಕು. ಕಾರಣ ರಾಜ್ಯ ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದರು. ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ ಅವರು, ಹಾಗೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ರೈತ ಸಂಘದ ಅಧ್ಯಕ್ಷರು, ಹುಕ್ಕೇರಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಿಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಹೇಳ್ತಾ, 2 ಜೋಡತ್ತುಗಳಿಗೆ ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತ ಬಾಂಧವರ ಪರವಾಗಿ ಮತ್ತು ನಾವು ಮಠದ ಪರವಾಗಿ ಅವರಿಗೆ ಆಶೀರ್ವಾದ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಎಲ್ಲಾ ರೈತರು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ಜಯಶಾಲಿ ಆಗಲಿಕ್ಕೆ ಸನ್ನದ್ಧರಾಗಿ. ಜಯ ಗುರುಶಾ. ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮ್ಮನಗಿ ಮಾತನಾಡಿ, ಈ ಭಾಗದ ಸಚಿವ ಮತ್ತು ಶಾಸಕರ ಸೂಚನೆಯಂತೆ ಇಂದು ಸರ್ಕಾರದ ಪರವಾಗಿ ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಲಾಗಿದೆ. ಹಿರಣ್ಯಕೇಶಿ ನದಿಯಿಂದ ಮಲ್ಲಿಕಾರ್ಜುನ್ ಏತ ನೀರಾವರಿ ಯೋಜನೆಗೆ ಬೇಕಾಗುವ ನೀರು ಲಭ್ಯವಾಗದ ಕಾರಣ ಘಟಪ್ರಭಾ ನದಿಯಿಂದ ಲಿಫ್ಟ್ ಮಾಡುವ ಕಾರ್ಯಕ್ಕೆ ಅನುಮೋದನೆ ಪಡೆದು ಅನುಷ್ಠಾನ ಮಾಡಲಾಗುವುದು ಹಾಗೂ ಉಳಿದ 9 ಯೋಜನೆಗಳಿಗೆ ಆಡಳಿತಾತ್ಮಕ ಅನುಮೋದನೆ ಪಡೆದು ಟೆಂಡರ್ ಕರೆದು ಅನುಷ್ಠಾನ ಮಾಡಲಾಗುವುದು ಹಾಗೂ ರೈತರ ನಿಯೋಗಕ್ಕೆ ಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರ ಭೇಟಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು. ಇಲ್ಲಿ ಮುಖ್ಯವಾದ ಬೇಡಿಕೆಗಳು ಇಲ್ಲಿ ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳಿದ್ದಾವೆ. ಅವೇನಾಗಿದ್ದಾವೆ, 20 ರಿಂದ 25 ವರ್ಷ ಹಳೇದಾಗಿದ್ದು ಅವು ಮೋಟರ್ ಆಗಿರ್ಬೋದು, ಅದು ಕೆನಾಲು, ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಶಿಪೂರ್ ಹಡಲ್ಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿದ್ದು, ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ಏನು ನಾವು ಸುಲ್ತಾನ್ಪುರ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಯೋಜನಾ ವರದಿ ತಯಾರಿಸಿದ್ವಿ. ಆ ನದಿನಲ್ಲಿ 0.61 TMC ಅವಶ್ಯಕ ನೀರು ಲಭ್ಯವಿಲ್ಲ ಅಂತ ಅದನ್ನು ಮರುಪರಿಶೀಲನೆಗೆ ಸಲ್ಲಿಸಿರೋದ್ರಿಂದ ಅದನ್ನು ಇಲ್ಲಿ ನಾನು ಪರಿಶೀಲಿಸಿ ಅದು ಅಲ್ಲಿ ಸಾಧ್ಯವಾಗದೇ ಇದ್ರೆ ನೀರನ್ನು ಘಟಪ್ರಭಾ ನದಿಯಿಂದ ಏನಾದ್ರು ಅದನ್ನು ಲಿಫ್ಟ್ ಮಾಡಿ ಯೋಜನೆ ಮಾಡಬಹುದಾ ಅನ್ನೋ ಒಂದು ಸಮಾಲೋಚನೆ ಪರಿಶೀಲಿಸಿ ಇನ್ನೊಂದು ಸರಿ ಸರ್ಕಾರಕ್ಕೆ ಹೊಸ ಯೋಜನಾ ವರದಿಯನ್ನು ಸಲ್ಲಿಸಿ ಅನುಮೋದನೆ ಪಡೆದು ಅನುಷ್ಠಾನ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಕರ್ನಾಟಕ ನೀರಾವರಿ ನಿಗಮದಿಂದ ಅಂತ ಹೇಳಿದೆ. ಉಳಿದಂತೆ 7 ರಿಂದ 9 ಯೋಜನೆಗಳನ್ನು ಏನಿದ್ದಾವೆ ಅವು ಆಲ್ರೆಡಿ ಹಿಂದಿನ ಅವಧಿನಲ್ಲಿ ಸುಮಾರು ದಿನಗಳ ಹಿಂದೆನೇ ಮಂಜೂರಾಗಿದ್ದು ಅವುಗಳನ್ನು ನಾವು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಮಾಡಿ ಅನುಮೋದನೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಗೆ ಸಲ್ಲಿಸಿದ್ದೀವಿ. ಅವೆಲ್ಲ 1 ತಿಂಗಳ ಒಳಗಾಗಿ
ಆಡಳಿತಾತ್ಮಕ ಅನುಮೋದನೆ ಪಡೆದು ಅವುಗಳನ್ನು ಟೆಂಡರ್ ಕರೆದು ಆ ಎಲ್ಲ ಏನು 7 ಹಳೆಯ ಏತ ನೀರಾವರಿ ಯೋಜನೆಗಳು ಇದ್ದಾವೆ ಅವುಗಳನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ರು ಸರ್. ಅಧಿಕಾರಿಗಳ ಭರವಸೆಗೆ ರೈತರ ಪ್ರತಿಭಟನೆಯನ್ನು ಮೊಟಕುಗೊಳಿಸಿ ಮಾತನಾಡಿದ ಶಶಿಕಾಂತ್ ಗುರೂಜಿ, ನಿರಂತರ 4 ದಿನದಿಂದ ಸಮಗ್ರ ನೀರಾವರಿಗಾಗಿ ರೈತರ ಪ್ರತಿಭಟನೆಗೆ ಸರ್ಕಾರ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನು ಕಳಿಸಿದೆ. ಅವರೊಂದಿಗೆ ಚರ್ಚೆ ಮಾಡಿ ಕುಂಠಿತಗೊಂಡ ಯೋಜನೆಗಳು 1 ತಿಂಗಳಲ್ಲಿ ಬಗೆಹರಿಸುವುದಾಗಿ ಮತ್ತು ಈ ಭಾಗದ ಶಾಸಕ ಸಚಿವರ ನೇತೃತ್ವದಲ್ಲಿ ರೈತರ ನಿಯೋಗ ಮುಖ್ಯಮಂತ್ರಿಗಳಿಗೆ ಭೇಟಿಗೆ ಅವಕಾಶ ಕಲ್ಪಿಸಲು ಭರವಸೆ ನೀಡಿದ್ದಾರೆ. ಕಳೆದ 60 ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಯೋಜನೆಗಳು ರೈತರ ಹೋರಾಟದ ಫಲವಾಗಿ 4 ದಿನದಲ್ಲಿ ಚಾಲನೆ ದೊರೆತಿದೆ ಎಂದರು. ಹಲವಾರು ರೈತ ಮುಖಂಡರು ಕೂಡಿಕೊಂಡು ಈ ಭಾಗದ ಅನ್ನದಾತರ ನೇತೃತ್ವದಲ್ಲಿ ನಿರಂತರವಾಗಿ 4 ದಿನಗಳ ಕಾಲ ಸಮಗ್ರ ನೀರಾವರಿಗಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳಲ್ಲಿ ಈ ಭಾಗದ ಕೆಲವು ರಾಜಕೀಯ ಮುಖಂಡರು ಸ್ಪಂದನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ನಮಗ ಗೌರವವನ್ನು ಕೊಟ್ಟು ಮುಖ್ಯ ಎಂಡಿ ಅವರನ್ನ ಕಳಿಸಿಕೊಟ್ಟು ಚರ್ಚೆಯನ್ನ ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಎಸ್ಪಿ ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ 5 ರಿಂದ 6 ಯೋಜನೆಗಳನ್ನ 1 ರಿಂದ 1.5 ತಿಂಗಳೊಳಗೆ ನಾನು ಪ್ರಾರಂಭ ಮಾಡ್ತೀನಿ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಂಡು ಸರ್ಕಾರ ಮಟ್ಟದೊಳಗೆ ಚರ್ಚೆ ಮಾಡಿಕೊಂಡು 6 ಯೋಜನೆಗಳನ್ನ ಬಗೆಹರಿಸ್ತೀನಿ. ಮಲ್ಲಿಕಾರ್ಜುನ್ ಏತ ನೀರಾವರಿ ಇನ್ನು ಯಾವ ಗಂಭೀರ ಅದಾವ ಆ ಎಲ್ಲ ಗಂಭೀರ ಸಮಸ್ಯೆಗಳನ್ನ ನೀರಾವರಿ ಯೋಜನೆಗಳನ್ನ ಚರ್ಚೆ ಮಾಡ್ಲಿಕ್ಕೆ 10-15 ದಿನಗಳೊಳಗ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಈ ಭಾಗದ ಶಾಸಕರು ಸಚಿವರ ಆದಿಯಾಗಿ ಎಲ್ಲರ ನೇತೃತ್ವದಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ಕರ್ಕೊಂಡು ಬರೀ ಭೇಟಿ ಮಾಡಿಸ್ತೀನಿ. ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. 60 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತ ಯೋಜನೆಗಳನ್ನ ರೈತ ಸಂಘ 4 ದಿನಗಳಲ್ಲಿ ಈ ಭಾಗದಲ್ಲಿ ಜನರ ಜೊತೆಗೆ ಅವರ ಕಣ್ಣೀರಿನ ಜೊತೆ ಸ್ಪಂದನೆಯನ್ನು ಮಾಡಿ ಹೋರಾಟವನ್ನು ಮಾಡಿ ಒಂದು ಗೆಲುವಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸಂಜು ಹಾವಣ್ಣವರ್, ನಾಗರಾಜ್ ಹಾದಿಮನಿ, ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಸೇರಿದಂತೆ ಅಪಾರ ರೈತರು ಹಾಜರಿದ್ದರು. ಕಳೆದ 4 ದಿನದಿಂದ ರಸ್ತೆ ಬಂದ್ ಮಾಡಿ ರೈತರು ಹಮ್ಮಿಕೊಂಡ ಪ್ರತಿಭಟನೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವಿಲ್ಲದೆ ಸುಖಾಂತ್ಯಗೊಂಡಿದೆ.